ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೊಹಮ್ಮದ್ ಅಮೀರ್ ಹಮ್ಜಾ. ಭಾರತೀಯ ಸಮಾಜಶಾಸ್ತ್ರ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಮಾನವ ಜನಾಂಗದ ವೈಶಿಷ್ಟ್ಯಗಳು ಮತ್ತು ಅದರ ಒಂದು ಅವಲೋಕನ ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. BS ಗುಹಾ ಅವರ ಪ್ರಕಾರ 6 ಜನಾಂಗೀಯ ವರ್ಗೀಕರಣ ಮತ್ತು ನಾರ್ಡಿಕ್ ಅವರು ಆರ್ಯ ಸಂಸ್ಕೃತಿ ಭಾರತ ನೆಲಕ್ಕೆ ಪ್ರವೇಶ ಮಾಡಿದ ಮೇಲೆ ಆದಂತಹ ಬದಲಾವಣೆಗಳನ್ನ ಮತ್ತು ಅದಕ್ಕಿಂತ ಮುಂಚಿತವಾಗಿ ಆದಂತಹ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ, ಭವ್ಯ ನಾಗರಿಕತೆ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಇವತ್ತು ಭಾರತದ ಪ್ರಮುಖ ಧರ್ಮಗಳ ವಿಕಸನ ಮತ್ತು ಪ್ರಭಾವದ ಬಗ್ಗೆ ಅಧ್ಯಯನ ಮಾಡೋಣ ಮತ್ತು ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಇದನ್ನ ವಿಶೇಷವಾಗಿ ಒಂದು ಬೋಧನೆ ಮಾಡ್ತಕ್ಕಂತಹ ರೀತಿ ವಿದ್ಯಾರ್ಥಿಗಳಿಗೆ ಹತ್ತಿರವಾಗಿ ಅರ್ಥವಾಗುವ ರೀತಿಯಲ್ಲಿ ನಾವು ರಚನೆ ಮಾಡಿದ್ದೀವಿ. ಈ ರಚನೆಯನ್ನ ಮತ್ತು ಎಷ್ಟೇ ಸಾರಿ ನೀವು ಕೇಳಿದ್ರು ತರಗತಿ ನಿಮಗೆ ಬೋರ್ ಆಗೋದಿಲ್ಲ, ಆ ರೀತಿಯಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ತರಗತಿಯ ವಾತಾವರಣ, ಕಾಲೇಜು ಮತ್ತು ಮನೆಯಲ್ಲಿ ಇತ್ತೀಚಿನ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಉತ್ತಮ ಅಂಕಗಳನ್ನು ಗಳಿಸಿಕೊಳ್ಳಲು ವಿದ್ಯಾರ್ಥಿ ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಇದನ್ನ ಮಾಡಿದ್ದೀವಿ. ಹಾಗಾಗಿ ನೀವು ಈ ತರಗತಿಯಲ್ಲಿ ಸಕ್ರಿಯವಾಗಿ ನಿಮ್ಮ ಈ 18 ನಿಮಿಷಗಳು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಭಾರತದ ಕಥೆ ಅಂದ್ರೇನೆ ಅದರ ನಂಬಿಕೆಗಳ ಕಥೆ. ಸಾವಿರಾರು ವರ್ಷಗಳಲ್ಲಿ ಇಲ್ಲಿ ಧರ್ಮಗಳು ಹುಟ್ಟಿವೆ, ಒಂದರ ಜೊತೆ ಒಂದು ಬೆರ್ತಿವೆ, ಮತ್ತೆ ಕೆಲವೊಮ್ಮೆ ಸಂಘರ್ಷವನ್ನು ಕಂಡಿವೆ. ಬನ್ನಿ, ಈ ಸಂಕೀರ್ಣ ವಿಕಾಸದ ಹಾದಿಯನ್ನ ಒಟ್ಟಿಗೆ ನೋಡೋಣ. ಭಾರತದ ಹಳೆ ಸಮಾಜ ಅಂತ ತಕ್ಷಣ ನಮ್ಗೆಲ್ಲ ಏನ್ ನೆನಪಾಗುತ್ತೆ? ಒಂದು ಕಟ್ಟುನಿಟ್ಟಾದ ಬದಲಾಯಿಸಲಾಗದ ಸಿಸ್ಟಮ್ ಅಲ್ವಾ? ಆದ್ರೆ ಆ ಚಿತ್ರ ನಿಜವಾಗ್ಲೂ ಸರಿನಾ? ಇತಿಹಾಸದ ಕೆಲವು ದೊಡ್ಡ ಹೆಸರುಗಳು ಬೇರೆದೇ ಕಥೆಯನ್ನ ಹೇಳ್ತವೆ. ಇಲ್ಲಿರೋ ಅತಿ ಆಸಕ್ತಿಕರ ವಿಷಯ ಅಂದ್ರೆ ಇವರ ಹಿನ್ನೆಲೆ ನೋಡಿ. ರಾಮಾಯಣ ಬರೆದ ವಾಲ್ಮೀಕಿ, ಮಹಾಭಾರತ ಬರೆದ ವೇದವ್ಯಾಸ, ಆ ಕಾಲದ ದೊಡ್ಡ ತತ್ವಜ್ಞಾನಿ ವಿದುರ, ಇವರೆಲ್ಲ ಸಮಾಜದ ಕೆಳಸ್ತರದಿಂದ ಬಂದವರು ಅಂತ ಹೇಳಲಾಗುತ್ತೆ. ಈಗ ಹೇಳಿ, ಆ ಕಟ್ಟುನಿಟ್ಟಿನ ಕಲ್ಪನೆಗೆ ಇದು ಸವಾಲ್ ಹಾಕಿದ ಹಾಗೆ ಅಲ್ವಾ? ಸೊ ರಿಯಾಲಿಟಿ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಬೇರೆ ಇತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಬನ್ನಿ, ಈ ಕಥೆಯನ್ನ ಶುರುವಿನಿಂದ ಶುರು ಮಾಡೋಣ. ಭಾರತದ ಅತ್ಯಂತ ಹಳೆಯ ಅಡಿಪಾಯ ಅಂದ್ರೆ ಹಿಂದೂ ಧರ್ಮ. ಮೊದಲು ಅದರ ಬೇರುಗಳನ್ನ ಮತ್ತು ಗ್ರಂಥಗಳನ್ನ ನೋಡೋಣ. ಹಿಂದೂ ಫಿಲಾಸಫಿಯ ಜರ್ನಿ ಇದೆಯಲ್ಲ, ಅದು ಸಾವಿರಾರು ವರ್ಷಗಳಷ್ಟು ಹಳೆಯದು. ಋಗ್ವೇದದ ಸ್ತೋತ್ರಗಳಿಂದ ಶುರುವಾಗಿ ಬೇರೆ ವೇದಗಳು, ಉಪನಿಷತ್ತುಗಳು, ಆಮೇಲೆ ರಾಮಾಯಣ, ಮಹಾಭಾರತದಂಥ ಮಹಾಕಾವ್ಯಗಳವರೆಗೂ ಈ ಜ್ಞಾನದ ಹೊಳೆ ಹರಿದಿದೆ. ಇದು ಸುಮ್ಮನೆ ಪುಸ್ತಕಗಳ ಲಿಸ್ಟ್ ಅಲ್ಲ, ಇದು ಒಂದು ಇಡೀ ನಾಗರಿಕತೆಯ ಯೋಚನಾ ಕ್ರಮ ಹೇಗೆ ವಿಕಾಸವಾಯಿತು ಅನ್ನೋದರ ಕಥೆ. ಕೇವಲ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲ, ಸಮಾಜವನ್ನ, ಆಡಳಿತವನ್ನ ರೂಪಿಸಿದ ಗ್ರಂಥಗಳೂ ಇದ್ವು. ಕೌಟಿಲ್ಯನ ಅರ್ಥಶಾಸ್ತ್ರ, ಮನುಸ್ಮೃತಿ, ಈ ತರದ ಕೃತಿಗಳು ಆ ಕಾಲದ ಜನರ ದಿನನಿತ್ಯದ ಜೀವನ, ರಾಜಕೀಯದ ಮೇಲೆ ತುಂಬಾನೇ ಪ್ರಭಾವ ಬೀರಿದ್ವು. ಆದ್ರೆ ಈ ಹಳೆಯ ಅಡಿಪಾಯ ಕಲ್ಲಲ್ಲಿ ಕೆತ್ತಿದ ಹಾಗೆ ಇರಲಿಲ್ಲ. ಅದು ಒಂದು ನದಿಯ ಹಾಗೆ ಹರಿಯುತ್ತಾ ಹೊಸ ಹೊಸ ನಂಬಿಕೆಗಳನ್ನ, ವಿಚಾರಗಳನ್ನ ತನ್ನೊಳಗೆ ಸೇರಿಸ್ಕೊಳ್ತಾ ಬದಲಾಗ್ತಲೇ ಇತ್ತು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಹಿಂದೂ ಅನ್ನೋ ಪದ ಇದೆಯಲ್ಲ, ಅದು ಮೊದಲು ಧರ್ಮಕ್ಕೆ ಸಂಬಂಧಿಸಿದ್ದೇ ಆಗಿರಲಿಲ್ಲ. ಅದು ಒಂದು ಜಾಗದ ಹೆಸರು. 8ನೇ ಶತಮಾನದಲ್ಲಿ ಅರಬರು ಸಿಂಧೂ ನದಿಯ ಆಚೆ ವಾಸಿಸಿದ್ದ ಜನರನ್ನ ಗುರುತಿಸೋಕೆ ಈ ಪದವನ್ನ ಬಳಸಿದ್ರು. ಆಮೇಲೆ ನಿಧಾನವಾಗಿ ಆ ಜಾಗದ ಹೆಸರು ಧರ್ಮದ ಹೆಸರಾಗಿ ಬದಲಾಯಿತು. ಹಾಗಾದ್ರೆ ಈ ಬೆಳವಣಿಗೆಯ ಪ್ರಾಸೆಸ್ ಹೇಗಿತ್ತು? 3 ಸ್ಟೆಪ್ಸಲ್ಲಿ ನೋಡ್ಬೋದು. ಮೊದಲನೇದು ತನ್ನದಲ್ಲದ ನಂಬಿಕೆಗಳನ್ನ, ಆಚರಣೆಗಳನ್ನ ಒಳಗೆ ಸೇರಿಸ್ಕೊಂಡಿದ್ದು. ಎರಡನೇದು ಹೊಸ ಹೊಸ ಥಾಟ್ಸ್, ಹೊಸ ಪಂಥಗಳಿಗೆ ಜಾಗ ಮಾಡಿಕೊಟ್ಟಿದ್ದು. ಮತ್ತು ಕೊನೆಯದಾಗಿ ತನ್ನೊಳಗೆ ಹುಟ್ಟಿದ ವಿರೋಧ ಮತ್ತು ಸುಧಾರಣಾ ಚಳವಳಿಗಳಿಗೆ ರೆಸ್ಪಾಂಡ್ ಮಾಡಿದ್ದು. ಈ ಒಂದು ಫ್ಲೆಕ್ಸಿಬಿಲಿಟಿಯೇ ಅದರ ಬೆಳವಣಿಗೆಯ ಸೀಕ್ರೆಟ್. ಆ ಸುಧಾರಣೆಗೆ 2 ಪವರ್ಫುಲ್ ಎಕ್ಸಾಂಪಲ್ಸ್ ಅಂದ್ರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಹಿಂದೂ ಧರ್ಮದ ಕೆಲವು ವಿಚಾರಗಳಿಗೆ ಒಂದು ರೀತಿ ಪ್ರತಿಕ್ರಿಯೆಯಾಗಿ ಹುಟ್ಟುಕೊಂಡ ಈ ಧರ್ಮಗಳು ಮುಂದೆ ಭಾರತವನ್ನ ದಾಟಿ ಇಡೀ ಜಗತ್ತಿಗೆ ಹರಡಿದ್ವು. ಸರಿ, ಭಾರತದ ಧಾರ್ಮಿಕ ವಾತಾವರಣ ಹೀಗಿದ್ದಾಗ ಹೊರಗಡೆಯಿಂದ 2 ಹೊಸ ನಂಬಿಕೆಗಳು ಎಂಟ್ರಿ ಕೊಟ್ವು: ಕ್ರಿಸ್ತ ಧರ್ಮ ಮತ್ತು ಇಸ್ಲಾಂ. ಇವುಗಳ ಆಗಮನ ಈ ನೆಲದ ಇತಿಹಾಸದ ಡೈರೆಕ್ಷನನ್ನೇ ಚೇಂಜ್ ಮಾಡ್ತು. ಇವೆರಡರ ಎಂಟ್ರಿ ಮತ್ತು ಇಂಪ್ಯಾಕ್ಟ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ. ಕ್ರಿಶ್ಚಿಯಾನಿಟಿ ಭಾರತಕ್ಕೆ ಮೊದಲು ಬಂದ್ರೂ ಕೂಡ ಆಮೇಲೆ ಬಂದ ಇಸ್ಲಾಂ ಧರ್ಮ ಸಮಾಜದ ಮೇಲೆ ಹೆಚ್ಚು ಆಳವಾದ ಪರಿಣಾಮ ಬೀರಿತು.
ಆದರೆ ಅಚ್ಚರಿಯ ವಿಷಯ ಅಂದ್ರೆ ಇವೆರಡೂ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು ಯುದ್ಧದಿಂದಲ್ಲ. ಕ್ರೈಸ್ತ ಧರ್ಮ ಮಿಷನರಿಗಳ ಮೂಲಕ ಬಂದ್ರೆ ಇಸ್ಲಾಂ ವ್ಯಾಪಾರಿಗಳ ಜೊತೆ ಶಾಂತಿಯಿಂದ ಬಂತು. ಇಬ್ರೂ ಕೂಡ ಆ ಕಾಲದ ರಾಜರು ವೆಲ್ಕಮ್ ಮಾಡಿದ್ರು ಅನ್ನೋದು ಗಮನಿಸಬೇಕಾದ ಅಂಶ. ಈ ಆರಂಭಿಕ ಒಡನಾಟ ಸುಮ್ಮನೆ ಇತಿಹಾಸದ ಪುಟಗಳಲ್ಲಿ ಉಳಿದಿಲ್ಲ. ಕೇರಳದ ಕ್ರಿಶ್ಚಿಯನ್ನರು, ಮಲಬಾರಿನ ಮಾಪಿಳರು, ಕೊಂಕಣದ ನವಾಯತರು, ಹೀಗೆ ಹೊಸ ಕಮ್ಯುನಿಟಿಗಳೇ ಹುಟ್ಕೊಂಡ್ವು. ಇವೆಲ್ಲ ಇವತ್ತಿಗೂ ಭಾರತದ ಕಲ್ಚರಲ್ ಡೈವರ್ಸಿಟಿಗೆ ಜೀವಂತ ಉದಾಹರಣೆಗಳು. ಶಾಂತಿಯಿಂದ ಎಂಟ್ರಿ ಕೊಟ್ಟ ಈ ಧರ್ಮಗಳು ಇಲ್ಲಿಗೆ ನಿಲ್ಲಿಲ್ಲ, ಅವು ಹರಡಲು ಶುರುವಾದವು. ಆದರೆ ಭಾರತದ ಯೂನಿಕ್ ಎನ್ವೈರನ್ಮೆಂಟಲ್ಲಿ ಅವು ಬೆಳೆದಂತೆ ಅವುಗಳ ಸ್ವರೂಪದಲ್ಲೂ ಬದಲಾವಣೆ ಆಯಿತು. ಆ ಟ್ರಾನ್ಸ್ಫಾರ್ಮೇಷನ್ ಹೇಗಿತ್ತು అంటే ಈಗ ನೋಡೋಣ ಬನ್ನಿ. 1.5 ಲಕ್ಷ, ಯೋಚನೆ ಮಾಡಿ, ಇದು ಎಷ್ಟು ದೊಡ್ಡ ಸಂಖ್ಯೆ ಅಂತ. ಇದು 17ನೇ ಶತಮಾನದ ಕೊನೆಯಲ್ಲಿ ರಾಬರ್ಟೋ ಡಿ ನೋಬಿಲಿ ಅನ್ನೋ ಒಬ್ಬ ಮಿಷನರಿ ಮತ್ತು ಅವರ ಟೀಮ್ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಿದ ಜನರ ಅಂದಾಜು ಸಂಖ್ಯೆ. ಇದು ಅವರ ಸ್ಟ್ರಾಟಜಿ, ಅದರಲ್ಲೂ ಮೇಲ್ವರ್ಗವನ್ನು ಟಾರ್ಗೆಟ್ ಮಾಡಿದ ಅವರ ಪ್ರಯತ್ನದ ಇಂಪ್ಯಾಕ್ಟ್ ಅನ್ನು ತೋರಿಸುತ್ತೆ. ಇನ್ನು ಇಸ್ಲಾಂ ಧರ್ಮದ ವಿಷಯಕ್ಕೆ ಬಂದ್ರೆ ಅದು ಭಾರತದಲ್ಲಿ 2 ಬೇರೆ ಬೇರೆ ದಾರಿಯಲ್ಲಿ ಹರಡಿತು. ಒಂದು ಸೂಫಿ ಸಂತರ ಪ್ರೀತಿಯ ದಾರಿ, ಇದು ಜನರ ಮನಸ್ಸನ್ನ ಗೆಲ್ತು. ಇನ್ನೊಂದು ಆಡಳಿತಗಾರರ ಖಡ್ಗದ ದಾರಿ, ಇದು ಅಧಿಕಾರವನ್ನ ಸ್ಥಾಪಿಸಿತು. ಸಹಜವಾಗಿ ಈ 2 ದಾರಿಗಳ ಪರಿಣಾಮಗಳು ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದ್ವು. ಇಸ್ಲಾಮಿಕ್ ಆಳ್ವಿಕೆಯಲ್ಲಿ ಮುಸ್ಲಿಮರಲ್ಲದವರಿಗೆ ಥಿಯರಿ ಪ್ರಕಾರ 3 ಆಪ್ಷನ್ಸ್ ಇತ್ತು. ಇಸ್ಲಾಂಗೆ ಕನ್ವರ್ಟ್ ಆಗೋದು, ಜಿಜಿಯಾ ಅನ್ನೋ ಟ್ಯಾಕ್ಸ್ ಕಟ್ಟಿ ತಮ್ಮ ಧರ್ಮವನ್ನ ಪಾಲಿಸೋದು, ಅಥವಾ ಹೋರಾಡೋದು. ಆದರೆ ರಿಯಾಲಿಟಿ ಇದಕ್ಕಿಂತ ಕಾಂಪ್ಲೆಕ್ಸ್ ಆಗಿತ್ತು. ಆಡಳಿತ ನಡೆಸೋಕೆ ಹಿಂದೂಗಳ ಸಹಕಾರ ಬೇಕೇ ಬೇಕಿತ್ತು. ಅದಕ್ಕೋಸ್ಕರ ಈ ರೂಲ್ಸ್ ಅನ್ನ ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿ ಜಾರಿಗೆ ತರ್ತಿರ್ಲಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ಇಂಟರಾಕ್ಷನ್, ಸಂಘರ್ಷ, ಹೊಂದಾಣಿಕೆ ಆದ್ಮೇಲೆ ಭಾರತಕ್ಕೆ ಸಿಕ್ಕಿದ್ದೇನು? ಶತಮಾನಗಳ ಈ ಪ್ರೋಸೆಸ್ನಿಂದ ಒಂದು ಅದ್ಭುತವಾದ ಮಿಕ್ಸ್ಡ್ ಕಲ್ಚರ್ ಹುಟ್ಕೊಳ್ತು. ನಮ್ಮ ಈ ಪಯಣದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ನಡೆದ ಅತ್ಯಂತ ಪ್ರಮುಖವಾದ ಪ್ರೋಸೆಸ್ ಅಂದ್ರೆ ಭಾರತೀಕರಣ. ಅಂದ್ರೆ ಇಸ್ಲಾಂನಂತಹ ಧರ್ಮಗಳು ಭಾರತಕ್ಕೆ ಬಂದಾಗ ಅವು ಸುಮ್ಮನೆ ಇಲ್ಲಿನ ಜನರ ಮೇಲೆ ಪ್ರಭಾವ ಬೀರ್ಲಿಲ್ಲ, ಬದಲಿಗೆ ತಾವೇ ಇಂಡಿಯನೈಸ್ ಆದವು. ಇಲ್ಲಿನ ಸಂಸ್ಕೃತಿಯ ಬಣ್ಣವನ್ನ ತಮ್ಮದಾಗಿಸಿಕೊಂಡು ಒಂದು ಹೊಸ ರೂಪವನ್ನೇ ಪಡ್ಕೊಂಡು. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ. ಇಸ್ಲಾಂನ ಐಡಿಯಾಲಜಿ ಪ್ರಕಾರ ಎಲ್ಲ ಮುಸ್ಲಿಮರು ಸಮಾನರು. ಆದರೆ ಭಾರತದ ರಿಯಾಲಿಟಿಯಲ್ಲಿ ಮೂಲ ಮುಸ್ಲಿಮಾದ ಅಶ್ರಫ್ ಮತ್ತು ಹಿಂದೂ ಧರ್ಮದಿಂದ ಮತಾಂತರಗೊಂಡ ಅಜ್ಲಫ್ ನಡುವೆ ಒಂದು ಸೋಷಿಯಲ್ ಗ್ಯಾಪ್ ಉಳಿದುಕೊಂಡಿತು. ಇದು ಐಡಿಯಾಲಜಿ ಮತ್ತು ರಿಯಾಲಿಟಿ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಕೊಡುಕೊಳ್ಳುವಿಕೆಯ ಫಲವನ್ನ ನಾವು ಇವತ್ತಿಗೂ ಎಲ್ಲೆಡೆ ನೋಡಬಹುದು. ಇಂಡೋ ಸರಾಸನಿಕ್ ಆರ್ಕಿಟೆಕ್ಚರ್ ಇರಬಹುದು, ಸೂಫಿ ಮತ್ತು ಭಕ್ತಿ ಚಳವಳಿಗಳ ಫಿಲಾಸಫಿ ಇರಬಹುದು, ಮೆಡಿಸಿನ್ ಮತ್ತು ಸೈನ್ಸ್ನಲ್ಲಿ ನಡೆದ ಜ್ಞಾನದ ವಿನಿಮಯ ಇರಬಹುದು, ಆಡಳಿತದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಕೆಲಸ ಮಾಡಿದಿರಬಹುದು. ಇದೆಲ್ಲ ಸೇರಿ ಭಾರತದ ಆ ಯುನೀಕ್ ಮಿಕ್ಸ್ಡ್ ಕಲ್ಚರ್ ಅನ್ನ ಕಟ್ಟಿದ್ದು. ಸೊ ಈ ಇಡೀ ಜರ್ನಿ ಮುಗಿದ ಮೇಲೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆ ಬಂದು ನಿಲ್ಲತ್ತೆ. ಸಾವಿರಾರು ವರ್ಷಗಳ ಈ ಕೊಡುಕೊಳ್ಳುವಿಕೆಯ ನಂತರ ಭಾರತೀಯ ಅನ್ನೋ ಐಡೆಂಟಿಟಿಯನ್ನ ಕೇವಲ ಒಂದೇ ಒಂದು ಧರ್ಮದ ಚೌಕಟ್ಟಿನಲ್ಲಿ ನೋಡಕ್ ಸಾಧ್ಯನಾ? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ನಿಮ್ಮ ಯೋಚನೆಗೆ ಬಿಡ್ತಾ ಇದ್ವಿ. ಹಾಗೇನೆ ಭಾರತದ ಧರ್ಮಗಳ ವಿಕಸನ ಮತ್ತು ಪ್ರಭಾವವನ್ನು ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮೈಂಡ್ ಮ್ಯಾಪ್ ಅನ್ನ ನಾವು ಅಧ್ಯಯನ ಮಾಡ್ಬೋದು. ಈ ಮೈಂಡ್ ಮ್ಯಾಪ್ ಅಂದ್ರೆ ನಾವು ಮುಖ್ಯ ಅಂಶಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದು. ಭಾರತದ ಪ್ರಮುಖ ಧರ್ಮಗಳ ವಿಕಸನ ಮತ್ತು ಪ್ರಭಾವವನ್ನು ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯದ ಬೆಳವಣಿಗೆ ಮತ್ತು ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮದ ಭಾರತದಲ್ಲಿ ಅಂತಕ್ಕಂಥ 2 ಅಂಶಗಳ ಮೇಲೆ ನಾವು ಕಾಣಬಹುದು. ಇಲ್ಲಿ ಹಿಂದೂ ಧಾರ್ಮಿಕ ತತ್ವ ಶಾಸ್ತ್ರೀಯ ಸಾಹಿತ್ಯ ಬೆಳವಣಿಗೆ ನೋಡೋದಾದ್ರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆ, ಸಾಹಿತ್ಯ ಮೂಲಗಳು, ಮಹಾಕಾವ್ಯಗಳು ಮತ್ತು ಶಾಸ್ತ್ರಗಳು, ಹಿಂದೂ ಧರ್ಮದ ವಿಕಸನ. ಇದರಲ್ಲಿ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಅಂದ್ರೆ ನಿರ್ಬಂಧಿತ ಮತ್ತು ಜಟಿಲವಾಗಿತ್ತು ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ವಾಲ್ಮೀಕಿ ರಾಮಾಯಣ ರಚಿಸಿರ್ತಕ್ಕಂಥ ವಾಲ್ಮೀಕಿಯು ಕೆಳವರ್ಗದವರು ಅಂತಕ್ಕಂಥದ್ದು ಒಂದ್ ಕಡೆ, ವೇದವ್ಯಾಸರು ಮಹಾಭಾರತ ಬೆಸ್ತ ಸಮುದಾಯದವರು ಅಂತಕ್ಕಂಥದ್ದು, ವಿದುರ ದಾಸಿಯ ಮಗ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಈ ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಹಾಗೇನೆ ಸಾಹಿತ್ಯ ಮೂಲಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ ನಾವು ಪ್ರಾರಂಭಿಕವಾಗಿ ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಅಂತಕ್ಕಂಥ ತಗೊಳ್ತೀವಿ.
ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ಗಳು, ಗೃಹ ಮತ್ತು ಧರ್ಮಸೂತ್ರಗಳನ್ನ ನಾವು ಇಲ್ಲಿ ಮುಖ್ಯವಾಗಿ ಪರಿಗಣಿಸ್ತೀವಿ. ಅದರ ಜೊತೆಗೆ ಮಹಾಕಾವ್ಯಗಳು ಮತ್ತು ಶಾಸ್ತ್ರಗಳು ಅಂತೇಳಿ ಬಂದಾಗ ರಾಮಾಯಣ ಮಹಾಭಾರತ ಮೊದಲ ಸಾಲಿಗೆ ನಿಲ್ಲುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ರಾಜಾಡಳಿತ ಮತ್ತು ಸಮಾಜ ನಿಯಂತ್ರಣಕ್ಕೆ ಬಂದ್ರೆ ಮನುಸ್ಮೃತಿ ಸಾಮಾಜಿಕ ಸಂಹಿತೆಯಾಗಿ ಇಲ್ಲಿ ಕೆಲಸ ಮಾಡಿದೆ. ಹಾಗೇನೆ ಇದರ ಜೊತೆಗೆ ನಾವು ಹಿಂದೂ ಧರ್ಮದ ವಿಕಸನವನ್ನು ಅಧ್ಯಯನ ಮಾಡ್ತಾ ಹೋದಾಗ ಇದು ಸಂಘರ್ಷ ಹೊಂದಾಣಿಕೆಯ ಸಮನ್ವಯತೆಯಿಂದ ಹುಟ್ಟಿರ್ತಕ್ಕಂಥ ಒಂದು ಧರ್ಮ ಅಂತಕ್ಕಂಥದ್ದು ಒಂದ್ ಕಡೆ ಹೇಳ್ತೀವಿ. ಇನ್ನೊಂದು ಹಿಂದೂ ಪದದ ಮೂಲ ಅರಬ್ಬರು ಸಿಂಧು ಪ್ರದೇಶಕ್ಕೆ 8ನೇ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಗುರ್ತಿಸ್ತಕ್ಕಂಥ ಒಂದು ಪದವಾಗಿತ್ತು. ಬರುತ್ತಾ ಇದು ಧರ್ಮದ ಪದವಾಗಿ ಬಳಕೆಯಲ್ಲಿ ಬಂತು. ಹಾಗೇನೆ ಅಳವಡಿಕೆಗಳನ್ನ ನಾವು ಇಲ್ಲಿ ಗಮನಿಸಿದಾಗ ಇಲ್ಲಿ ಆರ್ಯರ ನಂಬಿಕೆಗಳು, ಆರಾಧ್ಯ ದೈವಗಳು ಮತ್ತು ಮತಾಚರಣೆಗಳು ಇಲ್ಲಿ ಬಹಳಷ್ಟು ಪ್ರಭಾವ ಬೀರಿದೆ. ಇತರೆ ಧರ್ಮಗಳ ಬೆಳವಣಿಗೆಗೆ ಸ್ವೀಕಾರ ನೋಡೋದಾದ್ರೆ ನಾವು ಇಲ್ಲಿ ಜೈನ ಧರ್ಮ ವಿರೋಧದ ಮೂಲಕ, ಹಿಂದೂ ಧರ್ಮದ ವಿರೋಧದ ಮೂಲಕ ಬೆಳವಣಿಗೆ ಆದ ರಾಜ್ಯಾದ್ಯಂತ ಇದು ಪ್ರತಿಯೊಂದು ರಾಷ್ಟ್ರದ ಪ್ರತಿ ರಾಜ್ಯದಲ್ಲಿ ಪ್ರಸಾರ ಆಗಿರ್ತಕ್ಕಂಥ ಧರ್ಮ. ಹಾಗೇನೆ ಬೌದ್ಧ ಧರ್ಮ ಜಾಗತಿಕ ಮಟ್ಟದಲ್ಲಿ ಇದು ಪ್ರಸಾರ ಆಗಿರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿದೆ. ಹಾಗೇನೆ ಸಿಖ್ ಪಂಥ ಹಿಂದೂ ಮತ್ತು ಇಸ್ಲಾಂ ಧರ್ಮದ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಅಂಶಕ್ಕೆ ಬಂದ್ರೆ ನಾವು ಸಾಮಾನ್ಯ ಅಂಶಗಳನ್ನ ನಾವು ಇದರಲ್ಲಿ ಗಮನಿಸೋದಾದ್ರೆ ಭಾರತಕ್ಕೆ ಶಾಂತಿಯುತವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಎರಡೂ ಧರ್ಮಗಳಾಗಿದ್ವು. ಈ ಪ್ರದೇಶಕ್ಕೆ ಶಾಂತಿಯ ಸಂದೇಶವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ರೀತಿಯಲ್ಲಿ ಬಂದಿರತಕ್ಕಂಥ ಈ ಎರಡು ಧರ್ಮಗಳು. ಆಡಳಿತ ಶಕ್ತಿಗಳ ಬೆಂಬಲ ಇವರಿಗೆ ಸಿಕ್ತು. ಭಾರತೀಯ ಸಮಾಜದ ಮೇಲೆ ಇವರು ತಮ್ಮದೇ ಆದಂಥ ವಿಶೇಷ ಪ್ರಭಾವವನ್ನು ಬೀರಿದ್ರು. ಹಾಗೇನೆ ಭಾರತದಲ್ಲಿ ವಿಶೇಷತೆ ಈ ಎರಡೂ ಧರ್ಮಗಳು ಪಡೆದು ಇಂದಿಗೂ ಈ ನೆಲದ ಮೇಲೆ ಉಳಿದುಕೊಂಡಿದೆ. ಹಾಗೇನೆ ಇವರ ಪ್ರವೇಶ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಂತ ಥಾಮಸ್ ಮತ್ತು ಸಂತ ಬಾರ್ಥೋಲೋಮಿಯ ಕ್ರಿಸ್ತ ಶಕ 50ರಲ್ಲಿ ಆಗಮಿಸಿದ್ದು. ಕೇರಳದ ಪರಿಸರದಲ್ಲಿ ಪೋರ್ಚುಗೀಸ್ ಆಗಮನಕ್ಕಿಂತ ಮೊದಲು ಇವರು ಬಂದಿರತಕ್ಕಂಥದ್ದು. ಕಲ್ಯಾಣ್ ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಧಾನ ಕಚೇರಿಯನ್ನು ಇವರು ತೆರೆದಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಹಾಗೇನೆ ಈ ಬೆಳವಣಿಗೆ ಮತ್ತು ಪ್ರಚಾರ ಯಾವ ರೀತಿ ಆಯ್ತು ಕ್ರೈಸ್ತ ಧರ್ಮದ್ದು ಅಂತ ಹೇಳಿದ್ರೆ ಪೋರ್ಚುಗೀಸರ ಆಗಮನದ ನಂತರ ಬದಲಾವಣೆಗಳು ಇಲ್ಲಿ ಹೆಚ್ಚು ಕಂಡು ಬರ್ತಾ ಬಂದು. ಸಂತ ಫ್ರಾನ್ಸಿಸ್ ಕ್ಯಾನ್ವಿಯರ್ 1542ರಲ್ಲಿ ಗೋವಾಕ್ಕೆ ಆಗಮಿಸಿದ್ದು ಮತ್ತು ರಾಬರ್ಟ್ ಡಿ ನೋಬೆಲಿ ಇವರು ಪ್ರಭಾವ ಗೋವಾದಲ್ಲಿ 1605ರಲ್ಲಿ ಗೋವಾದಲ್ಲಿ ಬಂದ್ರು. ಮೈಲಾಪುರಂನಲ್ಲಿ ಮರಣ ಹೊಂದಿದ್ರು 1656ರಲ್ಲಿ. ಈ ಹಂತದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋದ್ರೆ ಬಹಳಷ್ಟು ಬದಲಾವಣೆ ತಂದಿರತಕ್ಕಂತಹ ಈ ಮಿಷನರಿ ಅವರು ಪ್ರಾದೇಶಿಕ ಭಾಷೆಯಲ್ಲಿ ಇವರು ವ್ಯವಹರಿಸ್ತಾ ಇದ್ರು ತಮಿಳ್ನಾಡಲ್ಲಿ. ಹಾಗೇನೆ ಬ್ರಾಹ್ಮಣರೊಂದಿಗೆ ಸಂಸ್ಕೃತದಲ್ಲಿ ವ್ಯವಹರಿಸ್ತಿದ್ರು. ಮೇಲ್ ವರ್ಗದವರಿಗೆ ಹೆಚ್ಚು ಮತಾಂತರ ಮಾಡುವ ಗುರಿಯನ್ನು ಇವರು ಹೊಂದಿದ್ರು. ಕೆಳಜಾತಿಯ ಮತಾಂತರಗೊಂಡವರಿಂದ ಇವರು ದೂರ ಇರ್ತಾ ಇದ್ರು. 17ನೇ ಶತಮಾನದ ಅಂತ್ಯಕ್ಕೆ 1.5 ಲಕ್ಷ ಜನರನ್ನ ಈ ರಾಬರ್ಟ್ ಡಿ ನೋಬೆಲಿ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗುತ್ತೆ ಮತ್ತು ನೆನ್ಪಿಟ್ಕೋಬೇಕಾಗುತ್ತೆ. ಇತರ ಶಕ್ತಿಗಳ ಸಹಯೋಗ ನಾವು ನೋಡೋದಾದ್ರೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಬಂದು ಅವರು ತಮ್ಮ ಆಡಳಿತ ಮತ್ತು ಅಧಿಕಾರವನ್ನು ಧರ್ಮ ಪ್ರಚಾರಕ್ಕೆ ಬಳಸಿಕೊಂಡಿರ್ತಕ್ಕಂಥದ್ದು. ಹಾಗೇನೆ ಮಿಷನರಿಗಳ ಜನೋಪಕಾರ ಕಾರ್ಯಗಳು, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಯನ್ನು ನೀಡ್ತಕ್ಕಂಥದ್ದು ಕೂಡ ಇಲ್ಲಿ ಪ್ರಭಾವ ಒಳಗಾದ್ರು ಅಂತಕ್ಕಂಥದ್ದು ನೋಡ್ಬೋದು. ಇದರ ಹಂಚಿಕೆಯನ್ನ ನೋಡೋದಾದ್ರೆ ಯಾವ ರಾಜ್ಯದಲ್ಲಿ ಹೆಚ್ಚು ಕಂಡು ಬಂದ್ರು ಪ್ರಾರಂಭಿಕ ಅಂದ್ರೆ ಕೇರಳ, ತಮಿಳುನಾಡು, ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಕನಿಷ್ಠ 3 ರಾಜ್ಯಗಳಲ್ಲಿ ಕೋಟಾ, ನಾಗಪುರದ ಬುಡಕಟ್ಟು ಸಮೂಹಗಳು ಕೂಡ ಇದಕ್ಕೆ ಒಳಗೊಂಡು ಕ್ರೈಸ್ತ ಧರ್ಮವನ್ನು ಹೆಚ್ಚು ಆಚರಣೆ ಮಾಡಿದ್ವು ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೇನೆ ಈ ಇಸ್ಲಾಂ ಧರ್ಮವನ್ನು ನಾವು ನೋಡೋದಾದ್ರೆ ಇಸ್ಲಾಂ ಧರ್ಮ ಯಾವ ರೀತಿ ಭಾರತದಲ್ಲಿ ಬೆಳವಣಿಗೆ ಆಯ್ತು ಅಂತಕ್ಕಂಥದ್ದು ನೋಡೋದಾದ್ರೆ ಪ್ರವೇಶ ಮತ್ತು ನೆಲೆಸುವಿಕೆಯನ್ನ ಪ್ರಮುಖವಾಗಿ ಮೊದಲು ನೋಡೋದಾದ್ರೆ ಇದರಲ್ಲಿ ಹಿಂದೂ ದೊರೆಗಳ ಪ್ರೋತ್ಸಾಹ ಮುಸ್ಲಿಮರಿಗಿತ್ತು. ಶಾಂತಿಯುತ ಪ್ರವೇಶ ಇವ್ರದಾಯ್ತು. ಬಲ್ದಾರ್ ರಾಜ ಜಮೋರಿಯನ್ ಮುಸ್ಲಿಂ ವ್ಯಾಪಾರಿಗಳ ಸ್ವಾಗತ ಮಾಡ್ದ ಕೇರಳದಲ್ಲಿ ಮಾಡಿರ್ತಕ್ಕಂಥದ್ದು.
ನೆಲೆಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಲ್ಲಿಕೋಟೆ, ಗ್ವಾಲಿಯರ್ನಲ್ಲಿ ಇವರು ಇರ್ತಕ್ಕಂಥದ್ದು. ಮಸೀದಿ ನಿರ್ಮಾಣ ಮತ್ತು ಧರ್ಮ ಪ್ರಚಾರಕ್ಕೆ ಅಡಚಣೆ, ನಿರ್ಬಂಧ ಯಾವುದೇ ರೀತಿ ಕಂಡು ಬರಲಿಲ್ಲ. ಹಾಗೇನೆ ಸಮುದಾಯಗಳ ಉಗಮ ನೋಡೋದಾದ್ರೆ ಇದರಲ್ಲಿ ಅರಬ್ ಮತ್ತು ಪರ್ಷಿಯನ್ ವಲಸೆಗಾರ ಮತ್ತು ಮುಸ್ಲಿಮೇತರ ಮಹಿಳೆಯರು ಒಳಗೊಂಡಿರ್ತಕ್ಕಂಥದ್ದು. ಇರಾನಿನ ಅರಬರು ಮತ್ತು ತಮಿಳು ಮಹಿಳೆಯರು ಇಲ್ಲಿ ಈ ಹೆಚ್ಚು ಪ್ರಸಾರ ಆಗ್ಲಿಕ್ಕೆ ಕಾರಣ ಆದ್ರು. ಇಲ್ಲಿ ನವಾಯಿತರು ಕೊಂಕಣ ಪ್ರದೇಶದಲ್ಲಿ, ಮಾಪೆಳೆ ಮಲಬಾರ್ ಕೇರಳದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದು. ಇದು ಇರಾಕಿನ ಅರಬರು ಮತ್ತು ತಮಿಳುನಾಡಿನ ಮಹಿಳೆಯರು ಅಂತ ಹೇಳಿದ್ರೆ ಮಲ್ಬೆ ಮುಸ್ಲಿಮರು ತಮಿಳುನಾಡಿನ ಪೂರ್ವ ಕರಾವಳಿಯಲ್ಲಿ ಇವರು ಹೆಚ್ಚಾಗಿ ಕಂಡು ಬರ್ತಾರೆ. ಹಾಗೆಯೇ ಧರ್ಮ ಪ್ರಚಾರಕರು ಅಂತಕ್ಕಂಥದ್ದು 13 ಮತ್ತು 14ನೇ ಶತಮಾನದ ಹೊತ್ತಿಗೆ ನಾವು ನೋಡೋದಾದ್ರೆ ಪಂಜಾಬ್, ಕಾಶ್ಮೀರ, ದಖನ್ ಪೂರ್ವ ಪ್ರದೇಶದ ಭಾರತದಲ್ಲಿ ಬಂದಿರತಕ್ಕಂಥದ್ದು ಧರ್ಮ ಪ್ರಚಾರ ಸೂಫಿ ಸಂತರು ಅಂತ ಹೇಳ್ತೀವಿ. ಅವರು ಆ ರೀತಿಯಲ್ಲಿ ಬಂದಿರತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಹಾಗೇನೆ ದೊರೆಗಳ ಶಸ್ತ್ರಾಸ್ತ್ರ ಬೆಂಬಲವಿಲ್ಲದೆ ಪ್ರೀತಿಯ ಮಾರ್ಗದಿಂದ ಇವರು ಧರ್ಮ ಪ್ರಚಾರ ಮಾಡಿದ್ರು. ಕತ್ತಿಯ ಬಲಪ್ರಯೋಗ ಮತ್ತು ಸಂತರ ಮನವೊಲಿಕೆ ಎರಡೂ ಇಸ್ಲಾಂ ಧರ್ಮ ಭಾರತದಲ್ಲಿ ಪ್ರವೇಶಿಸಲು ಮತ್ತು ಪಸರಿಸಲು ಮೂಲ ಕಾರಣ ಆದವು ಅಂತಕ್ಕಂಥದ್ದು ನೋಡ್ಬೋದು. ಸೈದ್ಧಾಂತಿಕ ಆಯ್ಕೆಗಳು ಮತ್ತು ಇಸ್ಲಾಮಿಕ್ ಆಡಳಿತದಲ್ಲಿ ಮುಸ್ಲಿಮೇತರರು ಯಾವ ರೀತಿ ಇದ್ರು ಅಂತಕ್ಕಂಥದ್ದನ್ನ ನೋಡಿದ್ರೆ, ಇಸ್ಲಾಂ ಸ್ವೀಕರಿಸಿ ಮುಸ್ಲಿಂ ಆಡಳಿತ ಒಪ್ಪಿಕೊಳ್ಳುವುದು ಅಥವಾ ಜಿಜಿಯಾ ಮತ್ತು ಖರಜ್ ತೆರಿಗೆ ನೀಡಿ ಧಮಕಿಗಳು ನೀಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು, ಇವು ಸಾಮಾನ್ಯವಾಗಿ ಈ ಸಮಯದಲ್ಲಿ ನಾವು ಕಾಣಬಹುದು. ಹಾಗೇನೆ ಭಾರತೀಕರಣ ಮತ್ತು ಸಮ್ಮಿಶ್ರ ಸಂಸ್ಕೃತಿಯನ್ನ ನಾವು ಅಧ್ಯಯನ ಮಾಡುವಾಗ ಮುಸ್ಲಿಂ ಆಡಳಿತವಿದ್ದಾಗಲೂ ಅನೇಕ ಹಿಂದೂಗಳು ಈ ಆಡಳಿತ ವ್ಯವಸ್ಥೆಯಲ್ಲಿ ಉನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸೇನಾಡಳಿತ, ವ್ಯಾಪಾರಕ್ಕೆ ಹಿಂದೂಗಳ ಸಹಕಾರ ಇಲ್ಲಿ ಅತ್ಯಗತ್ಯವಾಗಿತ್ತು. ಜಿಜಿಯಾ ತೆರಿಗೆ ವಿಧಿಸುವಿಕೆ ಮತ್ತು ಹಿಂಪಡೆಯುವಿಕೆಯಲ್ಲಿ ಸರಳೀಕೃತ ಇತ್ತು. ಇದು ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಕೆಲವೊಮ್ಮೆ ಜಾರಿ ಮಾಡ್ತಾ ಇರಲಿಲ್ಲ. ಇಸ್ಲಾಂ ಧರ್ಮವು ಭಾರತೀಕರಣಗೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರಗಳು. ಇಲ್ಲಿಯ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಇಸ್ಲಾಂ ಧರ್ಮಕ್ಕೆ ಎರಡು ಸಮ್ಮಿಶ್ರಗೊಳ್ತಾ ಹೋಯಿತು. ಕಲೆಯ ವಾಸ್ತುಶಿಲ್ಪ, ತತ್ವಜ್ಞಾನ, ವೈದ್ಯಕೀಯವಾಗಿ ಕೊಡುಕೊಳ್ಳುವಿಕೆ ನಾವು ಕಾಣಬಹುದು. ಕಲೆ, ವಾಸ್ತುಶಿಲ್ಪ, ಸಂಗೀತದಲ್ಲಿ ಹಿಂದೂಸ್ತಾನಿ ಸಂಗೀತ, ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಇಸ್ಲಾಮೀಕರಣ ಕೆಲವೊಂದು ಭಾಗಗಳು ಬರ್ತಕ್ಕಂಥದ್ದು. ತತ್ವಜ್ಞಾನಗಳಲ್ಲಿ ವಾಸ್ತುಶಿಲ್ಪದಲ್ಲಿ ಇಂಡೋ ಇಸ್ಲಾಮಿಕ್ ಇರ್ತಕ್ಕಂತಹ ವಾಸ್ತುಕಲೆಯನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ಹಾಗೆಯೇ ಸಮ್ಮಿಶ್ರ ಸಂಸ್ಕೃತಿಗಳ ಬೆಳವಣಿಗೆ ಕೂಡ ಇಲ್ಲಿ ಆಯಿತು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗೆಯೇ ಹಿಂದೂ ರಾಜರ ಅಸ್ತಿತ್ವವನ್ನು ಈ ಇಸ್ಲಾಮಿಕ್ ಆಡಳಿತದ ಸಮಯದಲ್ಲಿ, ಇಸ್ಲಾಮಿಕ್ ಧರ್ಮ ಬೆಳವಣಿಗೆಯ ಸಂದರ್ಭದಲ್ಲಿ ನೋಡೋದಾದ್ರೆ, ದೆಹಲಿಯಲ್ಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಮೊಘಲರ ಕಾಲದಲ್ಲಿ ರಾಣಾ ಪ್ರತಾಪ್ ಸಿಂಹ ವಿರೋಧ ಒಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೊಂದಾಣಿಕೆ ಮಾಡಿಕೊಂಡು ಸ್ವಾಯತ್ತ ಆಡಳಿತ ನಡೆಸಿದ ದೊರೆಗಳು ಕೂಡ ನಾವು ಈ ಆಡಳಿತದಲ್ಲಿ, ಈ ಭೂಮಿಯಲ್ಲಿ ಆ ಸಮಯದಲ್ಲಿ ಕಾಣಬಹುದು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಾಗೇನೆ ಮುಸ್ಲಿಂ ಪಂಗಡಗಳು ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ನಾವು ಈ ಅಂಶಗಳನ್ನ ನೋಡೋದಾದ್ರೆ, ಅಶ್ರಫ್ ಮೂಲ ಮುಸ್ಲಿಮರು, ಅಜ್ಲಫ್ ಹಿಂದೂ ಕೆಳ ಜಾತಿಗಳಿಂದ ಮತಾಂತರಗೊಂಡವರು ಅಂತಕ್ಕಂಥದ್ದನ್ನ ಎರಡು ನೋಡ್ತಾ ಇದ್ವಿ. ಹಾಗೇನೆ ಮೇಲ್ವರ್ಗದ ಹಿಂದೂಗಳು ಮುಸ್ಲಿಂ ರಾಜರ ಆಸ್ಥಾನದಲ್ಲಿ ಉನ್ನತ ಶ್ರೇಣಿಯಲ್ಲಿ ಇದ್ರು. ಹಾಗೇನೆ ಕೋಮು ಸಾಮರಸ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆ ಅರಿತ ಮುಸ್ಲಿಂ ದೊರೆಗಳು ಕೂಡ ನಾವು ಈ ಸಮಯದಲ್ಲಿ ಕಾಣಬಹುದು. ಇದು ಇನ್ನೊಂದು ಅಜ್ಲಫ್ ಮುಸ್ಲಿಮರ ಬಗ್ಗೆ ನಾವು ನೋಡೋದಾದ್ರೆ, ಇವರು ಕೆಳಮಟ್ಟದ ಸಾಮಾಜಿಕ ಸ್ಥಾನಮಾನ, ಮತಾಂತರದಿಂದ ಮೊದಲಿನ ಸ್ಥಾನಮಾನದಲ್ಲಿ ಬದಲಾವಣೆ ಆಗ್ಲಿಲ್ಲ. ಹಾಗೇನೆ ಆಡಳಿತಗಾರರ ಧರ್ಮಕ್ಕೆ ಸೇರಿದವರಾಗಿದ್ದರು ಎಂಬ ಮಾನಸಿಕ ಸಂತೃಪ್ತಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದರು ಮತ್ತು ಶೋಷಣೆಗೆ ಒಳಪಟ್ಟಂತಹ ಸಮುದಾಯ, ಒಂದು ಗುಂಪು ಇದಾಗಿತ್ತು, ಅಜ್ಲಫ್ ಗುಂಪು ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮದ ಭಾರತದಲ್ಲಿ ಯಾವ ರೀತಿ ಬಂತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗಿದ್ವಿ. ಹಾಗಾಗಿ ಈ ಭಾರತದ ಪ್ರಮುಖ ಧರ್ಮಗಳ ವಿಕಸನದ ಪ್ರಭಾವವನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.